ಜೀವನ ಪೂರ್ತಿ ನಿನ್ ಮುಖನ ಹೀಗೆ ಬೊಕ್ಸಲ್ಲಿ ಇಟ್ಕೊಂಡು ನಿನ್ನ ಈ ನಗುನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಭೂಮಿ. ಜೀವನ ಪೂರ್ತಿ ನನ್ ಜೊತೆಲೆ ಇಟ್ಬಿಡು. ಸಾಹೇಬ್ರು ಭೂಮಿ ಭೂಮಿ ಏನಾಯ್ತು? ಅಷ್ಟೆಲ್ಲ ಕರೆದ್ರು ಕೇಳಿಸ್ಕೊಳ್ದೆ ಹಾಗೆ ಬಂದ್ಬಿಟ್ಟೆ. ಅತ್ತೆ, ನೀವ್ ಕರ್ದಿದ್ ನನಗ್ ಕೇಳಿಸ್ಲಿಲ್ಲ. ನಾನೆಲ್ಲೋ ಕಳ್ದೋಗ್ಬಿಟ್ಟಿದ್ದೆ ಅಂತ ಅನ್ಸುತ್ತೆ. ಇಷ್ಟಕ್ಕೂ ಏನ್ ಯೋಚನೆ ಮಾಡ್ಕೊಂಡ್ ಕಳ್ದೋಗಿದ್ಯಾ? ಓ, ಅಂಜು ಆ ರೀತಿ ಎಲ್ಲ ಮಾತಾಡಿದ್ಲು ಅಂತ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಂಡ್ ಯೋಚನೆ ಮಾಡ್ತಿದ್ಯಾ? ಅಯ್ಯೋ, ಖಂಡಿತವಾಗ್ಲೂ ಇಲ್ಲ ಅತ್ತೆ. ಅವ್ರು ಮಾಡಿದ ಅವಮಾನಕ್ಕೆ ಬಹುಮಾನದ ರೀತಿಯಲ್ಲಿ ನನ್ ಬಗ್ಗೆ ನನ್ಗೆ ಒಂದ್ ಕ್ಲಾರಿಟಿ ಸಿಕ್ತು. ಕ್ಲಾರಿಟಿ ಸಿಕ್ತಾ? ಅಯ್ಯೋ ಭೂಮಿ, ಅದ್ ಏನು ಅಂತ ಸ್ವಲ್ಪ ಸರಿಯಾಗಿ ಹೇಳಮ್ಮ. ಅತ್ತೆ, ಇವಾಗ ನನ್ ಎಷ್ಟು ಖುಷಿಯಾಗಿದೆ ಅಂದ್ರೆ ತುಂಬಾನೇ ಖುಷಿಯಾಗಿದೆ. ಅಲ್ಲಮ್ಮ, ನೀನು ಬೇಜಾರ್ ಮಾಡ್ಕೊಂಡಿರ್ತೀಯ ಅಂತ ನಿನ್ನ ಮಾತಾಡಿಸ್ಕೊಂಡು ಹೋಗೋಣ ಅಂತ ನಾನ್ ಬಂದೆ. ನೀನ್ ನೋಡಿದ್ರೆ ಇಷ್ಟು ಖುಷಿಯಾಗಿದ್ಯಲ್ಲ. ಆಯ್ತು, ನೀನ್ ಖುಷಿಯಾಗಿದ್ರೆ ನನಗೂ ಸಂತೋಷನೇ. ಆದ್ರೆ ಖುಷಿ ಕಾರಣ ಏನು ಅಂತ ಹೇಳ್ಬೋದಲ್ವಾ? ಅತ್ತೆ, ಈ ದೇವ್ರ ಸನ್ನಿಧಿಲಿ ಇರೋದೆ ಒಂದು ದೊಡ್ಡ ಖುಷಿ. ಅದಕ್ಕಿಂತ ಬೇರೆ ಕಾರಣ ಬೇಕಾ? ಆದ್ರೂ ನಾನು ಯಾಕೆ ಖುಷಿಯಾಗಿದ್ದೀನಿ ಅಂತ ನಿಮ್ ಹತ್ರ ಹೇಳ್ತೀನಿ. ಆದ್ರೆ ನೀವ್ ನನ್ಗೊಂದ್ ಸಣ್ಣ ಸಹಾಯ ಮಾಡ್ಬೇಕು, ಓಕೆನಾ? ಅಯ್ಯೋ, ಅಷ್ಟೇ ತಾನೇ. ಅದೇನು ಅಂತ ಹೇಳು, ಫಟಾಫಟ್ ಅಂತ ಮಾಡ್. ನನ್ ಮುಗ್ದು ಅತ್ತೆ. ಅತ್ತೆ, ಅಜ್ಜಿಗೆ ಮನೆಯವ್ರಿಗೆಲ್ಲಾರ್ಗು ಏನ್ ತಿನ್ನೋದಕ್ಕೆ ಇಷ್ಟ ಅಂತ ನೀವ್ ಹೇಳ್ತೀರಾ? ನನ್ ಕೈಯಾರೆ ಎಲ್ಲ ಅಡ್ಗೆನೂ ಮಾಡ್ಬೇಕು. ಒಟ್ನಲ್ಲಿ 24 ಗಂಟೆ ನಿನ್ ಕೆಲ್ಸ ಮಾಡ್ಕೊಂಡೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ಯಲ್ಲ? ಅಲ್ಲಮ್ಮ ಭೂಮಿ, ಪಲ್ಲವಿಗ್ ಹೇಳಿದ್ರೆ ಮಾಡ್ತಾಳಲ್ವಾ? ನೀನ್ ಆರಾಮಾಗಿ ರೆಸ್ಟ್ ಮಾಡು. ಅದೇಗಾಗತ್ತೆ? ನನ್ ಕೈಯಾರೆ ನಾನೇ ಅಡ್ಗೆ ಮಾಡಿ ನನ್ ಖುಷಿನ ಎಲ್ಲರೊಟ್ಟಿಗೂ ಹಂಚ್ಕೋಬೇಕು. ಅವಾಗ್ಲೇ ನನಗ್ ಸಮಾಧಾನ. ಹಾಗಾದ್ರೆ ವಿಷಯ ತುಂಬಾ ದೊಡ್ಡದಾಗಿದೆ ಅಂತ ಆಯ್ತು. ಹಾಗೇನಿಲ್ಲ ಅತ್ತೆ. ಇರುವೆ ತಗೊಂಡ್ ಹೋಗ್ತಾರೋ ಒಂದು ಬೆಲ್ಲದ ತುಂಡು ಅಂತ ಅನ್ಕೊಳ್ಳಿ. ಇರುವೆಗದ್ ದೊಡ್ಡದೆ, ಆದ್ರೆ ಸಿಹಿ ಪಡಿಬೇಕು ಅನ್ನೋ ಆಸೆ ಅಷ್ಟೆ. ನೀನು ಇರುವೆ ತರನೆ. ನಿನ್ ಸಂತೋಷನ ಎಲ್ರ ಜೊತೆನೂ ಹಂಚ್ಕೋತೀಯ. ಭೂಮಿ, ಯಾವಾಗ್ಲೂ ಎಲ್ರ ಬಗ್ಗೆನೂ ಯೋಚನೆ ಮಾಡ್ಕೊಂಡು ನಿನ್ನ ನೀನೇ ಮರಿತೀಯಲ್ಲ. ನೋಡು, ಇನ್ಮೇಲಾದ್ರೂ ನಿನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಅತ್ತೆ, ಇನ್ ಮುಂದೆ ನಾನು ನನ್ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ನನ್ ಬಗ್ಗೆ ಯೋಚನೆ ಮಾಡಿದ್ರೆ ತಾನೆ ನನ್ ಹೃದಯದಲ್ಲಿರೋರು ಚೆನ್ನಾಗಿರೋದು. ಸರಿ, ಮತ್ತೆ ಏನ್ ಯೋಚನೆ ಮಾಡ್ತಿದ್ಯಾ? ಪುರ್ಸೊತ್ತಿಲ್ದಂಗೆ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀಯ. ಈಗ ಹೇಗೂ ರೂಮಲ್ಲಿ ಇದೆಯಾ ತಾನೆ? ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನೀನ್ ಹೇಳಿರೋ ಅಡ್ಗೆ ಎಲ್ಲ ಲೀಸ್ಟ್ ಮಾಡ್ಕೋತೀನಿ. ರಾತ್ರಿ ಊಟಕ್ಕೆ ಅದನ್ನೆಲ್ಲ ಮಾಡೋಣ, ಓಕೆನಾ? ಓಕೆ, ಡನ್ ಆಗಿದೆ. ಬರ್ಲಾ? ಜಾಸ್ತಿ ಯೋಚನೆ ಮಾಡ್ಬೇಡ. ಸರಿ ಅತ್ತೆ. ಏನ್ ಅಜಿತಾ ಇದು? ಅಲ್ಲ ಕಡೆ, ಹೀಗೆ ಸುಮ್ನೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆ ಹರಿಯಲ್ಲ. ಏನ್ ಮಾಡ್ಬೇಕು ಅಂತೀರಾ ಹೇಳ್ತಿ? ಈಗ ನಾವಿಬ್ರು ಸೀದಾ ಮನೆಗೆ ಹೋಗ್ತಿದೀವಿ. ಮನೆಗೆ ಹೋಗಿ ಏನ್ ಮಾತಾಡ್ತೀರಿ? ನೋಡು ಅಜಿತಾ, ಪ್ರಪಂಚದಲ್ಲಿ ವ್ಯಕ್ತಿಗಳು ಹೇಗಿರ್ತಾರ, ಕೆಲವರು ನೋಡಿದ ಮೊದಲ ದೃಷ್ಟಿಯಲ್ಲೇ, ಅಂದ್ರೆ ಮೊದಲ ನೋಟದಲ್ಲಿ ಪ್ರೀತಿಯಾಗಿದೆ ಅಂತ ನೇರವಾಗಿ ಹೋಗಿ ಪ್ರಪೋಸ್ ಮಾಡ್ಬಿಡುತ್ತೆ. ಆದ್ರೆ ಭೂಮಿ ವಿಚಾರದಲ್ಲಿ ಹಾಗಿಲ್ಲ. ಅವಳು ವಿಭಿನ್ನವಾಗಿದ್ದಾಳೆ. ಅವಳಿಗೆ ತಾನು ಕಾಳಜಿ ಮಾಡ್ತಿದ್ದೀನೋ ಪ್ರೀತಿ ಮಾಡ್ತಿದ್ದೀನೋ ಇದೇ ಗೊಂದಲದಲ್ಲಿ ಪ್ರೀತಿ ಒದ್ದಾಡ್ತಿದ್ದಾಳೆ. ಹಾಗಾಗಿ ನಿನಗೆ ಇದನ್ನೆಲ್ಲ ನಾನು ಹೇಳ್ತಾ ಇರೋದು. ಆದ್ರೆ ನಿನಗೆ ಅದು ಅರ್ಥ ಆಗ್ತಿಲ್ಲ. ಹೋಗ್ಲಿ ಬಿಡು, ನಾನೇ ಮನೆಗೆ ಹೋಗಿ ಭೂಮಿಗೆ ಹೇಳ್ತೀನಿ, ನಿನಗೆ ಅವಳ ಮೇಲೆ ಗಾಢವಾದ ಪ್ರೀತಿ ಇದೆ ಅಂತ. ಆಮೇಲೆ ಅವಳ ಮನ್ಸಲ್ಲಿ ಏನಿದೆ ಅಂತ ನಾನೇ ತಿಳ್ಕೊತೀನಿ. ಬೇಡ ಸತ್ಯನ, ಈಗಾಗ್ಲೇ ಭೂಮಿ ಮನ್ಸಲ್ಲಿ ಏನಿದೆ ಅನ್ನೋದನ್ನ ಹೇಳ್ಕೊಂಡ. ಅವಳ ಮನ್ಸಲ್ಲಿ ನಾನೊಬ್ಬ ಗೆಳೆಯ. ಇನ್ನು ಪ್ರೀತಿ ಅನ್ನೋ ವಿಚಾರದಲ್ಲಿ ನಾವು ಅವಳಿಗೆ ಫೋರ್ಸ್ ಮಾಡೋದ್ ಬೇಡ ಸತ್ಯನ್. ಇದನ್ನ ಎಲ್ಲಿಗೆ ಬಿಟ್ಬೇಡ. ಸರಿಯಪ್ಪ, ನಾನೇನೋ ಬಿಟ್ಬಿಡ್ತೀನಿ. ಆದ್ರೆ ಮುಂದೆ ನಿನ್ನ ಜೀವನದ ಕಥೆ ಏನು? ಈ ಪ್ರೀತಿ ಅನ್ನೋ ವಿಚಾರದಲ್ಲಿ ಗೊತ್ತಿಲ್ಲ. ನರಕದಲ್ಲಿ ಕೊಡೋ ಹಿಂಸೆಗಿಂತ ನೆನಪುಗಳು ಕೊಡೋ ಹಿಂಸೆ ತುಂಬಾ ನೋವಾಗುತ್ತೆ ಸತ್ಯನ. ಸಾಹಿತ್ಯ ನನ್ನ ಬಿಟ್ಟು ಹೋದ್ಮೇಲೆ ಈ ಮರುಭೂಮಿಲಿ ಹಸಿರು ಚಿಗ್ರಲ್ಲ ಅನ್ಕೊಂಡಿದ್ದೆ. ಆದ್ರೆ ಭೂಮಿ ನನ್ ಜೀವನಕ್ಕೆ ಬಂದು ಕೂನೆ ಅರಳಿಸ್ಕೊಟ್ರೆ ಸತ್ಯನ. ಅವಳು ಬಂದ ಮೇಲಿಂದ ನನ್ಗೆ ಸಾಹಿತ್ಯ ನೆನಪು ಬರ್ದೇ ಇರೋಷ್ಟು ನನ್ನ ಆವರಿಸ್ಕೊಟ್ಟಿದ್ದಾಳೆ. ಯಾಕೋ ಭೂಮಿನ ಬಿಟ್ಟು ನಾನು ಒಂದೇ ಒಂದು ಕ್ಷಣನೂ ಜೀವನದಲ್ಲಿ ಇರಲ್ಲ ಅಂತ ಅನಿಸ್ತಿದೆ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ ಅವಳನ್ನ ನಾನು. ಇದನ್ನೇ ನೀನು ಅವ್ರ ಹತ್ರ ಹೇಳು, ಇಲ್ಲ ನಾನು ಹೇಳಕ್ ಬಿಡು. ಸತ್ಯನ, ಭೂಮಿ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು ಭೂಮಿ ಅಂತ ಹೇಳಿದೀನಿ. ಆಗ್ಲೇ ಅದನ್ನ ಅರ್ಥ ಆಗಿಲ್ಲ. ಇನ್ನು ಈಗ ಇದನ್ನೆಲ್ಲ ಹೋಗಿ ಹೇಳಿದ್ರೆ ಅವ್ಳಿಗೆ ಅರ್ಥ ಆಗತ್ತೆ ಅಂತ ಹೇಳ್ತೀರಾ? ಇನ್ನು ಒಂದೇ ಒಂದು ತಿಂಗಳಿದೆ ಸತ್ಯನ ನಮ್ಮ ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಪೀರಿಯಡ್ ಮುಗಿಯೋದಕ್ಕೆ. ಅದಾದ್ಮೇಲೆ ಭೂಮಿ ನನ್ನನ್ನ ಬಿಟ್ಟು ಹೋಗ್ಬಿಟ್ಟಲ್ಲ. ಮೊದಲನೇ ಪ್ರೀತಿ ಕಳ್ಕೊಂಡಾಗ ಅದನ್ನ ಎದುರಿಸಿ ಹೇಗ್ ಜೀವನ ಕಟ್ಕೊಂತೀನಿ ಅನ್ನೋ ಭಯ ಇತ್ತು. ಆದ್ರೆ ಈಗ ಹೇಗ್ ಹೊಡ್ತಾ ಬೀಳುತ್ತೆ ಅಂತಾನೆ ಗೊತ್ತಾಗ್ತಿಲ್ಲ ಸತ್ಯನ. ತುಂಬಾ ಕಷ್ಟ ಆಗ್ತದೆ. ಭೂಮಿ ಇರುದೇ ನನ್ ಜೀವನನ ಇಮ್ಯಾಜಿನ್ ಮಾಡೋದಕ್ಕೂ. ಸಾಹೇಬ್ರೆ, ಯಾಕೆ ಹೀಗ್ ನೋಡ್ತಿದ್ದೀರಾ ನನ್ನನ್ನ? ನೀವೀಗೆಲ್ಲ ನೋಡ್ಬಿಡಿ ನನ್ನನ್ನ, ನಂಗ್ ನಾಚಿಕೆ ಆಗತ್ತೆ. ಸಾಹೇಬ್ರೆ, ನನಗ್ ಗೊತ್ತು ನೀವ್ ನನ್ನ ಬಿಟ್ಟು ಬೇರೆಯವ್ರನ್ನ ನೋಡಲ್ಲ ಅಂತ. ಸಾಹೇಬ್ರೆ, ನಿಮ್ ಬಾಯಿ ಬಡ್ಕಿಗೆ ನಿಮ್ ಮೇಲೆ ಲವ್ ಆಗಿದೆ. ಇನ್ ಮುಂದೆ ನಿಮ್ ಬಿಟ್ಟು ಹೋಗೋ ಮಾತೇ ಇಲ್ಲ. ಅಷ್ಟೇ ಅಲ್ಲ ಸಾಹೇಬ್ರೆ, ನಿಮ್ ಹತ್ರ ನಾನು ಇನ್ನೂ ಮುಖ್ಯವಾದ ವಿಷಯ ಹೇಳ್ಬೇಕು. ಆ ವಿಷಯನ ನಿಮ್ ಹತ್ರ ಹೇಳಿದ್ರೆ ನಾನೀಗ ಎಷ್ಟು ಖುಷಿಯಾಗಿದ್ದೀನೋ ನೀವು ಅಷ್ಟೇ ಖುಷಿ ಪಡ್ತೀರಾ. ಸಾಹೇಬ್ರೆ, ನಾನೇನೋ ನಿಮ್ಮನ್ನ ತುಂಬಾನೇ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ನೀವು ನನ್ನ ಪ್ರೀತಿಸ್ತಾನೆ ಇಲ್ವಲ್ಲ? ಹಾಗಂತ ಒಂದ್ ದಿವಸನು ಹೇಳೇ ಇಲ್ವಲ್ಲ? ಅಯ್ಯೋ, ಒಂದ್ ವೇಳೆ ಸಾಹೇಬ್ರು ನನ್ನ ಪ್ರೀತಿಸ್ತಾ ಇದ್ರೆ ನಾನು ಕೇಳಿದಾಗ ಅವ್ರು ನನ್ ಮೇಲೆ ಕೋಪ ಮಾಡ್ಕೊಬಿಟ್ರೆ? ಮೊನ್ನೆ ಸ್ಟೇಷನ್ ಅಲ್ಲಿ ಆಡ್ಕೊಂಡ್ರಲ್ಲ, ಆ ರೀತಿ ಆಡ್ಕೊಂಡ್ಬಿಟ್ರೆ ನಾನ್ ಏನ್ ಮಾಡ್ಲಿ? ಅಪ್ಪ ಕೃಷ್ಣ, ನೀನೇ ಏನಾದ್ರು ದಾರಿ ತೋರಿಸ್ಬೇಕು. ನನ್ ಸಾಹೇಬ್ರ ಹತ್ರ
ನಾನ್ ಪ್ರೀತಿ ಮಾಡ್ತಿದೀನಿ ಅಂತ ಹೇಳ್ಕೊಳ್ಳ ಬೇಡ್ವಾ? ಇಲ್ಲ 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 ಇಲ್ಲ, ನಾನ್ ಸಾಹೇಬ್ರನ್ನ ಪ್ರೀತಿಸ್ತಾ ಇದೀನಿ, ಅದನ್ನ ನಾನು ಹೇಳ್ಕೊಳ್ಳೇಬೇಕು. ಈಗ ಎಷ್ಟ್ ದಿನ ಅಂತ ನನ್ ಮನ್ಸಲ್ಲೇ ಬಚ್ಚಿಟ್ಕೊಳಕ್ಕಾಗುತ್ತೆ? ಇಲ್ಲ, ನಾನ್ ಹೇಳ್ಲೇಬೇಕು. ನನ್ ಮನ್ಸಲ್ಲಿ ಏನಿದ್ಯೋ ಅದನ್ನ ನೇರವಾಗಿ ನಮ್ ಸಾಹೇಬ್ರ ಹತ್ರ ಹೇಳ್ಬಿಡ್ತೀನಿ. ಇನ್ ಮಿಕ್ಕಿದೆಲ್ಲ ನನ್ ಕೃಷ್ಣಗ್ ಬಿಟ್ಬಿಡ್ತೀನಿ. ಅಯ್ಯೋ, ಆದ್ರೆ ಹೇಗೆ ಹೇಳಿ ಇವ್ರ ಹತ್ರ? ಸಾಹೇಬ್ರೆ, ನಾನ್ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ ನಗುವಿನ ಬೆಳಕೆ ನನ್ ಕನಸುಗಳಿಗೆ ದಾರಿದೀಪವಾಗಿದೆ. ನಿಮ್ಮ ಮಾತಿನ ಮಳೆ ಬಿಂದುಗಳಲ್ಲಿ ನನ್ನ ಹೃದಯದ ಹೂವು ಅರಳಿದೆ. ಜೀವನದ ಜಾತ್ರೆಯಲ್ಲಿ ನನ್ನನ್ನು ಕಳೆದು ಹೋಗದಂತೆ ಕಾಪಾಡ್ತೀರಾ. ನನ್ನ ಪ್ರತಿ ಉಸಿರಲ್ಲೂ ಒಂದು ಪ್ರೀತಿಯ ಕತೆ ಇದೆ. ಆ ಕತೆಗೆ ನೀವು ಜೊತೆ ಆಗ್ತೀರಾ? ನಾನ್ ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಾ ಇದ್ದೀನಿ ಸಾಹೇಬ್ರೆ. ಈ ನನ್ನ ಪ್ರೀತಿನ ನೀವು ಒಪ್ಕೋತೀರಾ? ಅಯ್ಯೋ, ಇದು ಭೂಮಿ ಟೈಪ್ ಅಲ್ಲ, ತುಂಬಾ ಓವರ್ ಆಯ್ತು ಅಂತ ಅನ್ನಿಸ್ತಿದೆ. ನಾನ್ ಈ ರೀತಿ ಎಲ್ಲ ಹೇಳ್ದಾಗ ಸಾಹೇಬ್ರು ಕೆಕಬುಕ ಅಂತ ನಕ್ಬಿಟ್ರೆ? ಬೇಡ 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 ಬೇಡ, ಈ ಕವಿತೆ ಗಿವಿತೆ ಎಲ್ಲ ಸ್ವಲ್ಪ ಜಾಸ್ತಿನೇ ಆಯ್ತು. ಡೈರೆಕ್ಟ್ ಆಗಿ ಇಂಗ್ಲಿಷ್ ಅಲ್ಲಿ ಐ ಲವ್ ಯು ಸಾಹೇಬ್ರೆ ಅಂತ ಹೇಳ್ಬಿಡ್ತೀನಿ. ಸಾಹೇಬ್ರೆ, ಐ ಲವ್ ಯು. ಈ ರೀತಿ ನಮ್ ಸಾಹೇಬ್ರ ಮುಂದೆ ಹೋಗಿ ಕಣ್ಣಲ್ಲಿ ಕಣ್ಣಿಟ್ಟು ನಾನ್ ಮಾತಾಡಕ್ಕಾಗುತ್ತಾ? ಆಗಲ್ಲ. ಅವ್ರ ಮನ್ಸಲ್ಲಿ ಏನಿದೆ ಅಂತಾನೂ ನನಗೆ ಗೊತ್ತಿಲ್ಲ. ಅಪ್ಪ ಮಾಡ್ಲಿ ನಾನೀಗ ಇನ್ ಈ ವಿಷಯನ ಮುಚ್ಚಿಡೋದಕ್ಕೆ ನನ್ ಕೈಯಿಂದ ಸಾಧ್ಯನೇ ಇಲ್ಲ. ನಾನ್ ಸಾಹೇಬ್ರ ಹತ್ರ ಹೇಳೇ ಬಿಡ್ತೀನಿ. ಆದ್ರೆ ಹೇಗೆ? ಅದೇ ಸರಿ, ಮನ್ಸಲ್ಲಿರೋ ಪ್ರೀತಿನ ಬರ್ದು ಹೇಳ್ಬಹುದು. ಅಕ್ಷರಗಳಿಗೆ ಬೇರೆನೇ ಶಕ್ತಿ ಇದೆ. ನಾನೇ ಒಂದ್ಸಲ ಸಾಹೇಬ್ರಿಗೆ ಹೇಳಿದ್ದೆ, ಪ್ರೀತಿ ಮಾತಲ್ಲಿ ಹೇಳೋದಕ್ಕಿಂತ ಬರ್ದು ಹೇಳೋದು ಸುಲಭ ಅಂತ. ಇವತ್ತು ನಾನು ಹಾಗೆ ಮಾಡ್ತೀನಿ. ಸತ್ಯನ, ಈ ಅಗ್ರಿಮೆಂಟ್ ಪೇಪರ್ಸ್ ಅಲ್ಲಿ ಒಂದು ಕ್ಲಾಸ್ ಇದೆ, ನೆನ್ಪಿದ್ಯಾ? ನಮ್ಮಿಬ್ರಲ್ಲಿ ಯಾರ್ಗೆ ಪ್ರೀತಿ ಹುಟ್ಟಿದ್ರು ಒಬ್ರ ಮೇಲೆ ಒಬ್ರಿಗೆ ಆ ಕಾಂಟ್ರಾಕ್ಟ್ ಅಲ್ಲೇ ಅವತ್ತೇ ಕ್ಯಾನ್ಸಲ್ ಆಗ್ಬಿಡತ್ತೆ ಅಂತ. ನೆನಪಿದೆ ಕಣಪ್ಪ, ಆ ಕ್ಲಾಸಸ್ ಗಳನ್ನ ನೀನೇ ಸೇರಿಸಿದ್ದು ಅಂತ ಖಂಡಿತ ನೆನಪಿದೆ ನನಗೆ. ಹೌದು ಸತ್ಯನ, ಆ ಕ್ಲಾಸ್ ನಾನೇ ಆಡ್ ಮಾಡ್, ಆದ್ರೆ ಈಗದು ನನಗೆ ತೊಂದರೆ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಇದೆಲ್ಲ ಹೀಗಾಗ್ತಿದೆ ನನಗೊಂದು ಅರ್ಥ ಆಗ್ತಿಲ್ಲ. ಕಾಂಟ್ರಾಕ್ಟ್ ಮುಗಿಯೋದಕ್ಕೆ ಇನ್ನು ಸ್ವಲ್ಪ ದಿನಗಳಿದೆ. ಈಗ ನಾನು ಭೂಮಿಗೆ ನನ್ನ ಪ್ರೀತಿ ಮ್ಯಾ ಹೇಳ್ಕೊಂಡ್ರೆ, ನಾನು ಅಗ್ರಿಮೆಂಟ್ ಪೇಪರ್ಸ್ ಅಲ್ಲಿ ಮೆನ್ಷನ್ ಮಾಡಿ ಪಾಯಿಂಟ್ ನ ಬ್ರೇಕ್ ಮಾಡ್ದೆ ಅನ್ಬಿಟ್ಟು ಅವಳು ನನ್ನ ಬಿಟ್ಟು ಹೋಗ್ಬಿಟ್ರೆ ನನಗ್ ಮಾತುಗಳೇ ಮರ್ತು ಹೋದಾಗ. ಅಲ್ಲಪ್ಪ, ಇದಕ್ಕೇನು ಪರಿಹಾರನೇ ಇಲ್ವಾ? ಇದೆ ಸತ್ಯನ, ಇದೆಲ್ಲದಕ್ಕೂ ಒಂದು ಪರಿಹಾರ ಇದೆ. ಇನ್ಮೇಲೆ ನಾನು ಭೂಮಿಯಿಂದ ದೂರ ಇರೋದು. ಶ್ರವಣ, ಯಾಕಪ್ಪ ಎಲ್ರನ್ನು ಬರೋದಕ್ಕೆ ಹೇಳಿದೆ? ವಿಷಯ ಇದೆ ಬಾಬಾ, ತುಂಬಾ ಇಂಪಾರ್ಟೆಂಟ್ ವಿಷಯ. ಈಗ ಮನೆ ಪರಿಸ್ಥಿತಿ ಸ್ವಲ್ಪ ತಿಳಿಯಾಗಿರೋದ್ರಿಂದ ಈ ವಿಷಯನ ಪ್ರಸ್ತಾಪ ಮಾಡ್ಬೇಕು ಅನಿಸ್ತು. ಇನ್ಯಾವತ್ತೂ ಸಿಗೋದೇ ಇಲ್ಲ ಅನ್ಕೊಂಡಿದ್ದೆ. ಶಾರದಾ ಕೂಡ ಸಿಕ್ಕಿದ್ಲು. ನಿಧಾನವಾಗಿ ಮನೆ ಪರಿಸ್ಥಿತಿಗೆ ಅವಳು ಹೊಂದ್ಕೊಂತ ಇದ್ದಾರೆ. ಇನ್ನು ಭೂಮಿ ಅವ್ರ ತಾಯಿ, ಅವರ ಆರೋಗ್ಯ ನಿಧಾನವಾಗಿ ಸುಧಾರಿಸ್ಕೊಂತ ಇದೆ. ಇನ್ನು ನಮ್ಮ ಯಂಗ್ ಬಾಯ್ ನಚ್ಚಿ ಅಂಜು ಮದ್ವೆ, ಅವ್ರ ಒಪ್ಪಿಗೆ ಅಂದ್ರೆ ನಾವ್ ಅದನ್ನ ಮಾಡಿ ಮುಗಿಸ್ತಿದೀವಿ. ಎಲ್ಲ ಚೆನ್ನಾಗೇ ನಡೀತಾ ಇದೆ. ಆದ್ರೂ ಒಂದು ಕೊರತೆ ಎದ್ದು ಕಾಣ್ತಾ ಇದೆ. ಏನೋ ಅದು? ನನ್ ಕಂದ ಮನಸ್ವಿನಿ ಮದ್ವೆ. ಅವ್ರ ಮದ್ವೆ ಮಾಡಿ ಮುಗಿಸಿದ್ರೆ ತಂದೆಯಾಗಿ ನಾನು ನನ್ನ ಜವಾಬ್ದಾರಿನ ಕಳ್ಕೊಂತೀನಿ. ಹಾಗಾದ್ರೆ ಶ್ರವಣ, ಹುಡುಗನ್ನ ಹುಡ್ಕೋದಕ್ ಶುರು ಮಾಡಿದ್ರೆ ಆಯ್ತು. ನಾನು ಆಗ್ಲೇ ಒಬ್ಬ ಒಳ್ಳೆ ಹುಡುಗನ ನೋಡಿದೀನಿ. ನಾಳೆ ಬೆಳಗ್ಗೆನೆ ಅವರು ಮನಸ್ವಿನಿ ನೋಡೋದಕ್ಕೆ ಮನೆ ಬರ್ತಾ ಇದಾರೆ. ಏನಪ್ಪ ನೀವು ನನ್ಗೊಂದ್ ಮಾತು ಹೇಳ್ದೆ ಇಂಥ ದೊಡ್ಡ ಡಿಸಿಷನ್ ತಗೊಂಡಿದ್ದೀರಲ್ಲ? ಎಲ್ಲ ನಿನ್ನೊಳ್ಳೇದಕ್ಕೆ ಅಲ್ಲ ಕಂದ. ಆದ್ರೆ ಅವ್ರನ್ನ ಈಗ್ಲೇ ಯಾಕೆ ಕರೆಸ್ತಿದ್ದೀರಾ? ಅಮ್ಮ ಮೊದ್ಲಿನ ಹಾಗೆ ಆಗೋವರೆಗೂ ನನಗೆ ಮದ್ವೆ ಬೇಡ. ನೀನ್ ಹೀಗೆ ಹೇಳ್ತೀಯ ಅಂತ ದೇವಿಯನ್ನ ಹೇಳಿದ್ವಿ. ಅಮ್ಮ ಹುಷಾರಾದ್ಮೇಲೆ ಇಷ್ಟು ವರ್ಷ ಆದ್ರೂ ಯಾಕೆ ನನ್ ಮಗಳು ಮದ್ವೆ ಮಾಡಿಲ್ಲ ಅಂತ ನೊಂದ್ಕೊಳ್ಳಲ್ಲ ಕಂದ. ನಾನು ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದೀನಿ, ಮದ್ವೆ ಮಾಡ್ಕೊಂಡ್ಬಿಡ್ಕಂದ. ಹೇಗೂ ಅಮ್ಮನ ಭೂಮಿ ನೋಡ್ಕೊಂತ ಹೇಳಲ್ವಾ? ಒಳ್ಳೆ ಸಂಬಂಧ ಸಿಗೋದು ತುಂಬಾ ಕಷ್ಟ ಇದೆ. ಹುಡುಗ ತುಂಬಾ ಒಳ್ಳೆಯವನು, ನಿನ್ ಕೆಲ್ಸಕ್ಕೆ ಹೋಗ್ಲೇಬೇಕು ಅಂತ ಏನ್ ಬಲವಂತ ಮಾಡಲ್ಲ. ಅಂಡ್ ಇನ್ ಫ್ಯೂಚರ್ ಅಲ್ಲಿ ನೀನ್ ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಸಿದ್ರು ಅವನೇನ್ ತಡೆಯಲ್ಲ. ಎಲ್ಲಾ ತರದಲ್ಲೂ ನೀನ್ ಹೊಂದ್ಕೊಳ್ಳೋಂತ ಹುಡುಗನ್ನೇ ಹುಡುಕಿದೀನಿ. ಒಳ್ಳೆ ಸಂಬಂಧ ಇದ್ರೆ ಒಪ್ಕೊಂಡ್ಬಿಡಮ್ಮ, ಎಲ್ಲ ಒಳ್ಳೇದಾಗತ್ತೆ. ಅಮ್ಮ, ನಮ್ ಶ್ರವಣ ನೋಡಿರೋ ಹುಡುಗ ಅಂದ್ರೆ ಸುಮ್ನೆನಾ? ಒಳ್ಳೆ ಸಂಬಂಧನೇ ನೋಡಿರ್ತಾನೆ. ಒಟ್ನಲ್ಲಿ ಆದಷ್ಟು ಬೇಗ ಮದ್ವೆ ಫಿಕ್ಸ್ ಆಗ್ಬಿಟ್ರೆ ಅಷ್ಟೇ ಸಾಕು. ನಮ್ ನಚ್ಚಿ ಮತ್ತೆ ಅಂಜು ಮದ್ವೆ ದಿನನೇ ಇವಳ ಮದ್ವೆನ ಮಾಡಿ ಮುಗಿಸಿದ್ರಾಯ್ತು. ಅಥವಾ ಹಿಂದೆ ಮುಂದೆ ಯಾವ್ದಾದ್ರು ಒಂದು ಒಳ್ಳೆ ಮುಹೂರ್ತ ನೋಡಿ ಇವಳ ಮದ್ವೆ ಮಾಡಿದ್ರಾಯ್ತು ಅಲ್ವಾ? ಆದ್ರಪ್ಪ, ಏನ್ ಕಂದ? ನಾನು ಒಂದ್ ಹುಡುಗನ ಪ್ರೀತಿಸ್ತಿದ್ದೇನೆ. ಅಮ್ಮ ಹುಷಾರಾದ್ಮೇಲೆ ನಾನೇ ಈ ವಿಷಯನ ನಿಮ್ಗೆ ಹೇಳ್ಬೇಕು ಅಂತ ಇದ್ದೆ. ಆದ್ರೆ ಅಷ್ಟರಲ್ಲಿ ನನ್ಗೆ ಒಂದ್ ಮಾತು ಹೇಳ್ದೆ ಸಂಬಂಧ ನೋಡ್ತಿದ್ದೀರಾ. ಅಂದ್ರೆ ನಾನ್ ಭೂಮಿನ ಪ್ರೀತಿಸ್ತಾ ಇರೋ ವಿಚಾರ ಅಪ್ಪಿ ತಪ್ಪಿನೋ ಭೂಮಿ ಗೊತ್ತಾಗ್ಬಾರ್ದು. ಅವಳು ಬಿಟ್ಟು ಹೋದ್ಮೇಲೆ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳುವಂತ ಶಕ್ತಿನ ನಾನು ಈಗ್ಲಿಂದಾನೇ ಬೆಳೆಸ್ಕೊಂಡು ಹೋಗ್ಬೇಕು ಸತ್ಯಣ್ಣ. ಬೇಡ ಅಜಿತ, ಬೇಡ. ಹೀಗೆಲ್ಲ ಏನೇನು ನಿರ್ಧರಿಸ್ಕೋಬೇಡ. ಜೀವನ ಅಂದ್ರೆ ಗೆರೆ ಎಳ್ದ ಹಾಗೆ ಬದುಕುವಂತದ್ದಲ್ಲ. ಆದ್ರೆ ಈ ಮಾತು ಎಲ್ಲಾ ಪರಿಸ್ಥಿತಿಗೂ ಸೂಟ್ ಆಗಲ್ಲ ಸತ್ಯಣ್ಣ. ನಾನ್ ಈಗೇನಾರು ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಅಗ್ರಿಮೆಂಟ್ ಮುಗಿಯೋದಕ್ಕಿಂತ ಮುಂಚೆನೆ ಭೂಮಿ ನನ್ನಿಂದ ದೂರ ಆಗ್ಬಿಡ್ತಾಳೆ. ಯಾವಾಗ್ಲೂ ಅವಳು ಹೇಳೋ ಹಾಗೆ ಸಿಡಿಕ್ ಮೂತಿ ಸಾಹೇಬ್ರು ಅದೇ ತರ ಇದ್ಬಿಡ್ತೀನಿ. ಭೂಮಿಗೆ ನನ್ ಮೇಲೆ ದ್ವೇಷ ಹುಟ್ಟಬೇಕು, ಆ ತರನೇ ಇರ್ತೀನಿ. ಹಾಗೆ ನಾವಿಬ್ರು ದೂರ ಆದ್ಮೇಲೂ ಭೂಮಿಗೂ ತೊಂದರೆ ಆಗಲ್ಲ, ನನಗೂ ತೊಂದರೆ ಆಗಲ್ಲ. ಹೇಳ್ತಿದ್ಯಾ ನೀನು? ಅಲ್ಲಕನು, ಇದನ್ನೆಲ್ಲ ಜೀವಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಅನ್ಕೊಡ್ತೀಯಾ? ಈ ನಿಮ್ ಪ್ರಶ್ನೆಗೆ ನಂಗೆ ಉತ್ತರ ಇಲ್ಲ ಸತ್ಯ. ಆದ್ರೆ ಇದನ್ನ ಬಿಟ್ಟು ಬೇರೆ ದಾರಿ ಇಲ್ಲ. ಈಗ ಅವಳು ನನ್ನ ಪ್ರೀತಿಯಿಂದ ನೋಡ್ತಾ ನನ್ನ ಇಷ್ಟೊಂದು ಕಾಳಜಿ ಮಾಡ್ತಾ ಇದ್ರೆ ಅವಳು ಹೋದ್ಮೇಲೆ ನನ್ ಜೀವಂತ ಶವ ಆಗೋಗ್ತೀನಿ ಸತ್ಯಣ್ಣ. ಅದಕ್ಕೆ ಅಟ್ಲೀಸ್ಟ್ ನಾನ್ ಅವಳಿಂದ ದೂರ ಆಗೋ ನಾಟಕ ಮಾಡಿದ್ರೆ ಅವಳಿಗೆ ನನ್ ಮೇಲೆ ದ್ವೇಷ ಹುಟ್ಟಿ ಅವಳಿಂದ ದೂರ ಆಗ್ತಾ ಆಗ್ಲೇ ಭೂಮಿಗೂ ಒಳ್ಳೆ
ಒಳ್ಳೇದು, ನನಗೂ ಒಳ್ಳೇದು. ಪ್ರೀತಿಯ ಸಿಡುಕ್ಮೂರ್ತಿ ಸಿದ್ದಪ್ಪ. ಅಶೋ ಭೂಮಿ, ನಿಂಗ್ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಈ ಸಿಡುಕ್ಮೂರ್ತಿ ಸಿದ್ದಪ್ಪ ಎಲ್ಲ ಆವಾಗ ಈಗ ನನ್ ಸಾಹೇಬ್ರನ್ನ ನಾನ್ ಪ್ರೀತಿ ಮಾಡ್ತಾ ಇದ್ದೀನಿ. ಇವಾಗೆಲ್ಲ ಕರೆಯೋಗಿಲ್ಲ. ಏನಂತ ಕರೀಲಿ? ನಮ್ ಸಾಹೇಬ್ರನ್ನ ನನ್ ರಾಜ ಅಂತ ಕರೀಲ, ಅಥವಾ ಮುತ್ತು ಬಂಗಾರ ಅಂತ ಕರೀಲ, ಇಲ್ಲ ಅಂದ್ರೆ ರೀ ಏನು ಅಂದ್ರೆ ಹಾಗಂತ ಕರೀಲ. ಅಲ್ಲ, ಕೇಳಕ್ಕೇನೋ ತುಂಬಾ ಚೆನ್ನಾಗಿದೆ, ಆದ್ರೆ ಅದನ್ ಸಾಹೇಬ್ರು ಓದುವಾಗ ಅದ್ ಹೇಗಿರುತ್ತೋ ಏನೋ. ಇಲ್ಲ ಅಂದ್ರೆ ಸುಮ್ನೆ ಸಿಂಪಲ್ ಆಗಿ ಬರ್ದ್ಬಿಡ್ತೀನಿ. ಪ್ರೀತಿಯ ಸಾಹೇಬ್ರಿಗೆ ನಾನ್ ತುಂಬಾ ಪ್ರೀತಿಯಿಂದ ಇದನ್ನ ಬರಿತಾ ಇದ್ದೀನಿ. ನನ್ ಮನ್ಸಲ್ಲಿರೋ ಭಾವನೆಗಳಿಗೆ ಈ ಪದಗಳ ಮೂಲಕ ಜೀವ ತುಂಬ್ತಾ ಇದ್ದೀನಿ. ನಿಮ್ಗೆ ಇದು ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟು ದಿನ ನನ್ ಮನ್ಸಿನ ಆಳದಲ್ಲಿ ನಿಮ್ ಬಗ್ಗೆ ಈ ಪ್ರೀತಿ ಇತ್ತು, ಆದ್ರೆ ನಾನ್ ಅದನ್ನ ಒಪ್ಕೊಂಡಿರ್ಲಿಲ್ಲ. ಇವತ್ತು ಒಪ್ಕೋತಾ ಇದ್ದೀನಿ. ನನ್ ಕಣಕಣದಲ್ಲೂ ನಿಮ್ ಬಗ್ಗೆ ಪ್ರೀತಿ ತುಂಬಿದೆ. ನೀವ್ ಒಪ್ಪೋದಾದ್ರೆ ನಾನ್ ಮಿಸ್ಸಸ್ ಅಜಿತ್ ಆಗಿ ಜೀವನ ಪರ್ಯಂತ ನಿಮ್ ಜೊತೆಲಿ ಇರ್ತೀನಿ. ಐ ಲವ್ ಯು ಸೋ ಮಚ್ ಸಾಹೇಬ್ರೆ. ನಮ್ ಸಾಹೇಬ್ರೆ ಇನ್ನೂ ಮನೆಗ್ ಬಂದಿಲ್ವಲ್ಲ? ನಾನೊಂದ್ ಫೋನ್ ಮಾಡ್ಬಿಡ್ಲಾ? ಬೇಡ ಬೇಡ. ಒಂದ್ ವೇಳೆ ನಮ್ ಸಾಹೇಬ್ರು ಗಾಡಿ ಓಡಿಸ್ತಿದ್ರೆ? ಇಲ್ಲ, ನಾನ್ ಇನ್ನೂ ಕಾಯೋದಕ್ಕಾಗಲ್ಲ. ನಾನ್ ಈಗ್ಲೇ ಸಾಹೇಬ್ರ ಹತ್ರ ಮಾತಾಡ್ಬೇಕು. ನಾನ್ ಫೋನ್ ಮಾಡ್ಬಿಡ್ತೀನಿ. ಸಾಹೇಬ್ರೆ, ದಯವಿಟ್ಟು ಬೇಗ ಫೋನ್ ಎತ್ತಿ.